ನಟರಾಜ್ ಗೌಡ್ರೆ ಕೇಳಿಬಿಟ್ಟು ನಟರಾಜ್ ಗೌಡ್ರೆ ಇದು ಬಜೆಟ್ನ ಬುಕ್ ಇದೆ ನನ್ನ ಹತ್ರ. ಪುಟ ಸಂಖ್ಯೆ 79 ಇವತ್ತು ಬಜೆಟ್ ಮಂಡಿಸಿದ ಕಾಪಿಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಅಂತ ಶುರುವಾಗುತ್ತದು. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ KS ನಿಸಾರ್ ಅಹ್ಮದ್ ಅವ್ರದ್ದು ಇಫ್ ಐ ಆಮ್ ನಾಟ್ ರಾಂಗ್. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲ ಶುರು ಮಾಡ್ಕೊಂಡು ಹೋಗ್ತಾರಲ್ಲಿ. ಈ ಮುಸ್ಲಿಮರ ಬಜೆಟ್ ಅಂತ ಇದ್ದಾರೆ, ಅಲ್ಪಸಂಖ್ಯಾತರ ಬಜೆಟ್ ಇದು ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲೇನಾಗಿದೆ, ಈಗ BJP ಪಕ್ಷದ ಕಡೆಯಿಂದ ಆರ್ ಅಶೋಕ್ ಅವರ ಆದಿಯಾಗಿ ಯತ್ನಾಳ್ರ ಆದಿಯಾಗಿ ಎಲ್ಲರದ್ದು ಒಂದೇ ಮಾತಿದು, ಸಾಬ್ರ ಬಜೆಟ್ ಮಂಡಿಸಿಟ್ಟಿದ್ದಾರೆ ಇವರು. 4% ಕೆಲವು ವಿಚಾರಗಳಿಗೆ ಸಂಬಂಧ ಗುತ್ತಿಗೆ ವಿಚಾರದಲ್ಲೆಲ್ಲ ಮೀಸಲಾತಿ ಕೊಟ್ಟಿದ್ದಾರಲ್ಲ ಇವರು, ಯಾರನ್ನ ಅಪೀಸ್ ಮಾಡೋಕ್ಕಿಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ತಲೆಯ ಮೇಲೆ ಬಂಡೆಯನ್ನು ಎಳೆದುಬಿಟ್ರು ಇವರು. ನಂಬ್ಕೊಂಡಿರಲಿಲ್ವ ಅವರು ಕಾರ್ಯಕರ್ತರು? ದಲಿತರಿಗೆ ಏನು ಮಾಡಿದ್ರು, OBCಗೆ ಏನು ಮಾಡಿದ್ರು? ಆತ್ಮರಕ್ಷಣೆ ಬರೀ ಮುಸ್ಲಿಂ ಮಹಿಳೆಯರಿಗೆ ಮಾಡಬೇಕಾ? ಅವರಿಂದ ಗಲಭೆಗಳು ಆಗ್ತವೆ ಅಂತ ಅವ್ರ ಆತ್ಮರಕ್ಷಣೆಗೆ ಅಂತ ಮಾಡಿಕೊಂಡು ರಕ್ಷಣಾತ್ಮಕ ವಿದ್ಯೆಗಳನ್ನು ಕಲಿತು ಆಕ್ರಮಣಶೀಲರಾಗ್ಬಿಡ್ತಾರೆ ಅವರು ಅಂಥೇಳಿ ಅವರ ಒಂದು ವಾದ. ನೋಡಿ, ಯಾರು ಹಿಂದುಳಿದಿದ್ದಾರೆ, ಯಾರು ದುರ್ಬಲರಿದ್ದಾರೆ, ಅವ್ರಿಗೆ ಸಮಾನತೆಗೆ ನ್ಯಾಯ ಕೊಡಬೇಕಾದ್ದು ಸರ್ವ ಸರ್ಕಾರಗಳ ಜವಾಬ್ದಾರಿ. ಅದರೇ ಸಂವಿಧಾನ ಹೇಳುವಂಥದ್ದು. ನಾವು ಹಿಂದುಳಿದ ವರ್ಗಗಳಿಗೆ ಅಂತಾನೆ ವಿವಿಧ ಇಲಾಖೆಗಳು ವಿವಿಧ ನಿಗಮಗಳಿಂದ ಅವ್ರಿಗೂ ಕೂಡ ಕೆಲಸಗಳನ್ನ ಮಾಡ್ತಾರೆ. ಸರ್ಕಾರ ಮುಂಚೆಯಿಂದಲೂ ಮಾಡ್ಕೊಂಡು ಬಂದಿದೆ. ಆಮೇಲೆ SC STಗೋಸ್ಕರನೇ 42,000 ಕೋಟಿ ರೂಪಾಯಿ ಅವ್ರಿಗೆ ಕೂಡ ಹಣ ಮೀಸಲಾಗಿಟ್ಟಿದೆ. ಅಲ್ಪಸಂಖ್ಯಾತರಂತ ಬಂದಾಗ ಅವರು ಈ ನಾಡಿನ ಪ್ರಜೆಗಳಲ್ವಾ, ಅವ್ರಿಗೆ ವಿಶೇಷ ಸವಲತ್ತು ಕೊಡಬಾರ್ದ? ಅವರು ಆರ್ಥಿಕವಾಗಿ ದುರ್ಬಲರಿಲ್ವಾ? ಅವ್ರು ಹಿಂದುಳಿದಿಲ್ವಾ? ಅವರು ಕಳೆದ BJP ಸರ್ಕಾರ ಇದ್ದಾಗ 4 ಜನ ಮುಖ್ಯಮಂತ್ರಿಗಳಾದ್ರಲ್ಲ, ಅವಾಗ್ಲೂ ಕೂಡ ಅಲ್ಪಸಂಖ್ಯಾತರ 4% ಮೀಸಲಾತಿ ಇತ್ತು. ಇವರು ತೆಗಿತೀವಿ ಅಂತ ಪ್ರಯತ್ನ ಮಾಡಿದ್ರಷ್ಟೇ, ಗೊಂದಲ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನಂತ ಹಾಕಿದ್ರು ಅರ್ಜಿ. ಅದು ಹೆಂಗೆ ಸ್ಟೇಟಸ್ ಕೋ ಮೇಂಟೈನ್ ಆಗುತ್ತೆ ಅಂತ ಹೇಳಿಲ್ವಾ BJP ಬೊಮ್ಮಾಯಿ ಅವರು? ಹೇಳಿಲ್ವಾ? ಕೇಳಿ, ಮೀಸಲಾತಿ ಅಂದ್ರೆ ಎಲ್ಲಾ ವಲಯಗಳಲ್ಲಿ ಎಲ್ಲಾ ವರ್ಗಗಳಲ್ಲಿ ಸಮಾನ ಅವಕಾಶಗಳಿದಾವಲ್ಲ, ಅದು ಯಾರು ದುಷ್ಟತನದಿಂದ, ಯಾರು ವಿಧ್ವಂಸ ಕೃತ್ಯಗಳನ್ನ ಮಾಡ್ತಾರೆ, ವಿಭಜಕ ಶಕ್ತಿಗಳಿದ್ದಾರೆ, ಕೋಮುವಾದಿಗಳಿದ್ದಾರೆ, ಅವ್ರಿಗೆ ಈ ಮೀಸಲಾತಿ ಈ ಸವಲತ್ತು ಕೊಡ್ತೀವಲ್ಲ, ಅದು ಅವ್ರಿಗೆ ತಡ್ಕೊಳಕ್ ಸಾಧ್ಯ ಆಗೋದಿಲ್ಲ. ಅವ್ರಿಗೆ ತಮಗಿದೆ 94%, 96% ತಮಗಿದೆ ಅವಕಾಶಗಳಂತ ಗೊತ್ತಿದ್ದು ಕೂಡ ಆ 96% ಬಗ್ಗೆ ಮಾತಾಡೋದಿಲ್ಲ ಅವರು. 4,09,000 ಕೋಟಿ ಬಜೆಟ್ ಅಲ್ಲಿ 4 ಲಕ್ಷ ಕೋಟಿ ಬಜೆಟ್ ಬಗ್ಗೆ ಮಾತಾಡೋದಿಲ್ಲ ಅವರು. ಅವ್ರೇನೋ ಅನ್ನ ತಿಂತಾರಂತೆ, ಅವ್ರೇನೋ ಬೆಳವಣಿಗೆ ಕಾಣ್ತಾರಂತೆ, ಅವ್ರಿಗೇನೋ ಮೀಸಲಾತಿ ಸಿಗ್ತದಂತೆ, ಅವಕಾಶ ಸಿಗ್ತದಂತೆ, ಸಮಾನತೆಗೆ ಅವಕಾಶ ಆಗುತ್ತೆ ಅಂತ ಆ ಯೋಚನೆ ಮಾಡೋದಿಲ್ಲ. ಒಂದು ಕ್ಷುಲ್ಲಕ ಮನಸ್ಥಿತಿಯಿಂದ ಅದನ್ನು ನೋಡ್ತಾರೆ. ಅದು BJPಯ ಚಾಳಿ. ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಮಾನ್ಯ ಸಿದ್ದರಾಮಯ್ಯ ಮಾಡಿದ ಸ್ವಾಗತ ಮಾಡ್ತೀವಿ. ಇವ್ರೇನೇ ಬೊಂಬಡಿ ಹೊಡಿಲಿ. ನಾವು 4,09,000 ಕೋಟಿ ಬಜೆಟ್ ಅನ್ನು ಮಾಡಿರುವಂತದ್ದು ರೈತರಿಗೆ, ಕೃಷಿಕರಿಗೆ, ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ, ನೋಡಿ, ಆರೋಗ್ಯ, ಶಿಕ್ಷಣ, ಕೃಷಿ ಎಲ್ಲಾ ಇಲಾಖೆಗಳಿಗೂ ನಾವು ಯಥೇಚ್ಛವಾಗಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಯಥೇಚ್ಛವಾಗಿ ಯೋಜನೆಗಳನ್ನ ಮಾಡಿದ್ದಾರೆ. ಸರ್ವಾಂಗೀಣ ಅಭಿವೃದ್ಧಿಗೆ 7 ಕೋಟಿ ಕನ್ನಡಿಗರು ಕೂಡ ಒಂದಲ್ಲ ಒಂದು ಯೋಜನೆಗಳ ಮುಖಾಂತರ ಫಲಾನುಭವಿಗಳಾಗಬೇಕು, ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಅದೇ ಯೋಜನೆ ಇದು. ನಟರಾಜ್ ಗೌಡ್ರೆ, ಈಗ ಇನ್ನೊಂದು ನೋಡ್ತಾ ಇದ್ದೆ, ಟನಲ್ಲು 40,000 ಕೋಟಿ ಅಂತ ನಂಗೆ ತಿಳಿದು ಬಂತು ಬಜೆಟ್ ಪ್ರತಿ ಪ್ರಕಾರವಾಗಿ. ಹಾಗೆ ಚೆಕ್ ಮಾಡ್ತಿದ್ದೆ ಪರ್ಸೆಂಟೇಜ್ ವೈಸು ಯಾವ್ಯಾವ ಕ್ಷೇತ್ರಗಳು ಎಷ್ಟೆಷ್ಟು ಕೊಟ್ಟಿದ್ದಾರಪ್ಪ ಅಂತೇಳಿ. ಶಿಕ್ಷಣಕ್ಕೆ 10% ಇದೆ. 4 ಲಕ್ಷ ಕೋಟಿ 10% ಅಂದರೆ ಹೆಚ್ಚು ಕಡಿಮೆ 40,000 ಕೋಟಿ ಅಂತ ನಾನು ಭಾವಿಸ್ತೀನಿ. ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ 40,000 ಕೋಟಿ ನಾನು ಶಿಕ್ಷಣಕ್ಕೆ ಕೊಡ್ತೀನಿ, 40,000 ಕೋಟಿ ನಾನು ಟನಲ್ ಕೊಡ್ತೀನಿ ಅಂತನಾ? ನೋಡಿ, ಕ್ಯಾನ್ ವಿ ಮ್ಯಾಚ್ ದಟ್ ಥಿಂಗ್? ಇಲ್ಲ, ಆಗಲ್ಲ ರಮಕಾಂತ್. ಟನಲ್ ಅನ್ನೋದು ಏನು ಗೊತ್ತಾ, ಇದು ಒಂದು ವರ್ಷದಲ್ಲಿ ಮುಗಿಯೋ ಕಾರ್ಯಕ್ರಮ ಅಲ್ಲ, ನಂಬರ್ 1. ನಂಬರ್ 2, ಇದು ಮತ್ತೆ ಎವ್ರಿ ಇಯರ್ ಮಾಡುವಂಥ ಯೋಜನೆಗಳಲ್ಲ. ಇದು ದೀರ್ಘಕಾಲಿಕ. ಈ ಬೆಂಗಳೂರಿನ ಪಾಪ್ಯುಲೇಷನ್ ನೋಡಿದಿರ ನೀವು, 1.5 ಕೋಟಿ ದಾಟಿದೆ. ಇನ್ನು ನನ್ನ ಪ್ರಕಾರ ಇನ್ನು 50 ವರ್ಷದಲ್ಲಿ ಇದು 2 ಕೋಟಿ ದಾಟುತ್ತೆ. ಒಂದು ದೂರಾಲೋಚನೆ ನಾವು ಮಾಡಿಕೊಂಡು, ಹೆಂಗೆ ನಾವು ದೂರದೃಷ್ಟಿನ ಇಟ್ಕೊಂಡು ಇದನ್ನ ಹೆಂಗೆ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ನೋಡಿದಾಗ ಇದು ಒಂದು ಒಳ್ಳೆಯ ಯೋಜನೆ ಇದು. ಯಾಕಂದ್ರೆ ನಮ್ಗೆ ಈ ಮೆಟ್ರೋ ತಗೊಂಡ್ ಬಂದಾಗ್ಲೂ ಕೂಡ ಇದೇ ರೀತಿಯ ಯೋಜನೆಗಳು ಇರ್ತಾ ಇತ್ತು. ಏನಪ್ಪ ಇಷ್ಟೊಂದು ದುಡ್ಡು ಹಾಕ್ಬೇಕಾ ಇದಕ್ಕೆ ಅಂತ. ಆದ್ರೆ ಈ ಮೆಟ್ರೋ ಇಂದ ಬಹಳಷ್ಟು ಜನ ಅದರೊಳಗೆ ಸಂಚಾರ ವ್ಯವಸ್ಥೆ ಇರತಕ್ಕಂಥದ್ದು. ಟನಲ್ ಕೂಡ 1 ವರ್ಷದಲ್ಲಿ ಆಗೋ ಯೋಜನೆ ಅಲ್ಲ. ಅದು 40,000 ಕೋಟಿ ಕೊಟ್ಟರು ಕೂಡ ಇದು PPP ಮಾಡೆಲಲ್ಲಿ ಫಂಡ್ ರೈಸ್ ಮಾಡಬೇಕಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ಅದು ಕೇಳಬೇಕಾಗುತ್ತೆ, ಆಮೇಲೆ ಬ್ಯಾಂಕಿಂದ ಸಾಲ ತಗೋಬೇಕಾಗ್ತದೆ. ಆ ಮುಖಾಂತರ ಇಂಥ ಯೋಜನೆಗಳು. ಈಗ ಬೆಂಗಳೂರು ಮೈಸೂರು ಕಾರಿಡಾರ್ ನಾವು ಮಾಡಿದಾಗ 9,000 ಕೋಟಿ ರೂಪಾಯಿ ಯೋಜನೆ. ಏನ್ ರಸ್ತೆಗೆ 9,000 ಕೋಟಿ ರೂಪಾಯಿ ಯೋಜನೆನಾ? ಅಗತ್ಯ ಇತ್ತು. ಅದು ನಾವು ಮನಮೋಹನ್ ಸಿಂಗ್ ಅವರು ಇದ್ದಾಗಲೇ ತೀರ್ಮಾನ ಮಾಡಿದ್ರು. ಆಮೇಲೆ BJP ಸರ್ಕಾರ ಬಂದಾಗ ಅದು ಬ್ಯಾಂಕಲ್ಲಿ ಸಾಲ ತಗೊಂಡು ರಸ್ತೆ ಆಗಿದೆ, ಉಪಯೋಗ ಬರ್ತಾ ಇಲ್ವಾ? ಅದಕ್ಕೆ ನೀವು ಟೋಲ್ ಎಷ್ಟಿಗೆ ತಗೊಂತಾರೆ ಅದು ಬೇರೆ ವಿಷಯ. ಆದರೆ ಇಂತಹ ಯೋಜನೆಗಳು ಅಗತ್ಯ ಇದೆ, ದೀರ್ಘಕಾಲಿಕ ಯೋಜನೆಗಳು. ಆಮೇಲೆ ಇನ್ನೊಂದೇ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ.
ಬಿಜೆಪಿ ಕ್ಷುಲ್ಲಕ ರಾಜಕಾರಣ ಮಾಡುತ್ತೆ, ರಾಜಕೀಯ ಪ್ರೇರಿತ ರಾಜಕಾರಣ ಮಾಡುತ್ತೆ. ಕರ್ನಾಟಕದ ಬಜೆಟ್ ಕಂಪೇರ್ ಮಾಡಿದ್ರೆ ವಿತ್ತೀಯ ಶಿಸ್ತಿದೆ ನೋಡಿ. ನಮ್ದು ಅವ್ರ ಬಜೆಟ್ ಎಲ್ಲ ಮಂಡಿಸ್ಬೇಕಾದ್ರೆ ಕಿವಿ ಮೇಲೆಲ್ಲ ಎರಡೆರಡು ಕಿವಿ ಮೇಲೆ ಹೂ ಇಟ್ಕೊಂಡು ಮೇಲೆ ಬಂದಿದ್ರಿ ನೀವು? ಇಲ್ಲ ನೋಡಿ, ಅವಾಗ ಏನ್ ಗೊತ್ತಾ, ನೀವು ಹೂ ಇಟ್ಕೊಂಡು ಬಂದಿದ್ದು ನಿಜ ತಾನೇ? ಖಂಡಿತ. ಯಾಕಂದ್ರೆ 4 ವರ್ಷ ಚೆಂಡು ಹೂನ ಸೇವಂತಿಗೆನೋ ಯಾವ್ದೋ ಉಟ್ಕೊಂಡು ಬಂದಿದ್ದೀರಿ. ಏನ್ ಸಿಕ್ಕಿದ್ವು ಇಟ್ಕೊಂಡು ಚೆಂಡು ಹೂವನೇ. ಓಕೆ. ಸಿ ಏನಂದ್ರೆ 4 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಒಂದೇ ಒಂದು ಯೋಜನೆ ಇವ್ರು ಮಾಡ್ಲಿಲ್ಲ. ಕೇಂದ್ರ ಸರ್ಕಾರದ ಒಂದು ಅನುದಾನ ತಗೊಂಡ್ಬರ್ಲಿಲ್ಲ. ವಿಶೇಷ ಅನುದಾನ ಕೇಂದ್ರ ಸರ್ಕಾರ ಕೊಡಬೇಕಾಗಿದ್ದ ಹಣವನ್ನ ಈಗ ನೀವು 15ನೇ ಹಣಕಾಸಿನ ಆಯೋಗದಲ್ಲಿ 5,495 ಕೋಟಿ ರೂಪಾಯಿ ವಿಶೇಷ ಅನುದಾನ ಬರ್ಬೇಕಾಗಿರ್ಲಿಲ್ವಾ? ಬರ್ಬೇಕಾಗಿತ್ತು. ಅವ್ರು ಕೊಡ್ಲಿಲ್ಲ. ಇವ್ರಿಬ್ರು ಮುಖ್ಯಮಂತ್ರಿಗಳು, ಬಿಜೆಪಿ ಮುಖ್ಯಮಂತ್ರಿಗಳು ಕೇಳಲಿಲ್ಲ. ಬಟ್ ನಾವು ಕೇಳಿದ್ರೆ ಕೊಡ್ತಾ ಇಲ್ಲ ಅವರು. ಆಮೇಲೆ 6,000 ಕೋಟಿ ರೂಪಾಯಿ ಈ ಪೆರಿಫೆರಲ್ ರಸ್ತೆ ಮತ್ತೆ ಇಬ್ಬರಿಂದನೂ ನಮ್ಗೆ ಲಾಭ ಇಲ್ಲ ಅಂತ ಆಯ್ತು. ಹಂಗಾದ್ರೆ ಇಲ್ಲ, ಏನ್ ಗೊತ್ತಾ, ನಮ್ಗೆ ಬಿಜೆಪಿಯಿಂದನೂ ಲಾಭ ಇಲ್ಲ, ಕಾಂಗ್ರೆಸ್ ಇಂದನೂ ಲಾಭ ಇಲ್ಲ ಅಂತ ಆಯ್ತು. ಅಲ್ಲಿಗೆ ರಾಜ್ಯದ ಹಿತ ಇದೆಯಲ್ಲ, ನಾವು ಅದಕ್ಕೆ ಹೋರಾಟಕ್ಕೆ ನಿಂತಿದ್ದು. ಜಂತರ್ ಮಂತರ್ಗೆ ಯಾಕೆ 136 ಜನ ಶಾಸಕರು ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು? ನಮ್ಮ ಅನುದಾನ ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ. ನಮ್ಮ ಪಾಲು, ನಮ್ಮ ಅನುದಾನ ಕೊಡ್ಬೇಕಲ್ವಾ? ಅದನ್ನ ಕೊಟ್ಟಿರ್ಲಿಲ್ಲ. ರಾಜ್ಯಕ್ಕೇನಾದ್ರು ಆರ್ಥಿಕವಾಗಿ ತೊಂದರೆ ಆಗಿದ್ರೆ, ಸಣ್ಣ ಪುಟ್ಟ ತೊಂದರೆ ಆಗಿದ್ರೆ ಕೇಂದ್ರ ಬಿಜೆಪಿ ಸರ್ಕಾರದಿಂದ, ಆಮೇಲೆ ಈ ಬಿಜೆಪಿ ನಾಯಕರ ಧೋರಣೆಗಳಿಂದ. ಬಡಗಲ್ಪುರ ನಾಗೇಂದ್ರ ಅವರೇ, ಈಗ ಎಲ್ಲ ರಾಜಕಾರಣಿಗಳು ಕೂಡ ರೈತರ ಹೆಸರು ಹೇಳಿದೆ ಯಾರು ವಿಧಾನಸೌಧದ ಮೆಟ್ಲು ತುಳಿದಂಗೆ ಇಲ್ಲ. ನನಗೆ ನೆನಪಿರೋ ಮಟ್ಟಿಗೆ ವಿಧಾನಸೌಧದ ಮೆಟ್ಲು ತುಳಿಯೋಕ್ಕೆ ಮುಂಚೆನೇ ರೈತ, ನೀರು, ನೀರಾವರಿ, ಇಲ್ಲ ಭಾಷೆ, ನೆಲ, ಜಲ, ಗಡಿ ಯಾವುದೋ ಒಂದು ಮಾತಾಡ್ಕೊಂಡೇ ವಿಧಾನಸೌಧ ಸೆಟ್ಲ್ ಆಗಿರ್ತಾರೆ. ಸೊ ನಿಮಗೇನಿಸ್ತಿ ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರೈತನನ್ನು ಬಜೆಟ್ ಕಾಣ್ತಿರ್ತಕ್ಕಂಥ ರೀತಿಗೆ ಸಂಬಂಧಪಟ್ಟಂತೆ? ಕೃಷಿ ಕ್ಷೇತ್ರಕ್ಕೆ ಸಣ್ಣ ನೀರಾವರಿ, ಹೊಂಡ, ಕೃಷಿ ಹೊಂಡಗಳು, ಹನಿ ನೀರಾವರಿ, ತುಂತು ನೀರಾವರಿ ಒತ್ತು ಕೊಟ್ಟಿವಿ ಅಂತ ಹೇಳ್ತಾರೆ. ಮೇಲ್ನೋಟಕ್ಕೆ ಅದು ಎಲ್ಲ ಈ ಬಡ್ಜೆಟ್ ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಕೊಟ್ಟಂಗೆ ಕಾಣುತ್ತೆ ಮೇಲ್ನೋಟಕ್ಕೆ. ಆದರೆ ಒಳ ಹೋಗಿ ನೋಡಿದಾಗ ಆ ಥರ ಇಲ್ಲ. ಇದು ಕರ್ನಾಟಕದ ಮಾದರಿಗೆ ಒಂದು ಯಾವುದೇ ರೀತಿ ಸ್ಪಷ್ಟತೆ ಇಲ್ಲ. ಕರ್ನಾಟಕದ ಒಂದು ಮಾದರಿ ಕೊಡಬೇಕು ಅಂತ ಹೇಳಿದರೆ ಕರ್ನಾಟಕ ಒಂದು ಮಾದರಿ ಆಗುತ್ತೆ ಅಂತ. ಕರ್ನಾಟಕ ಮಾದರಿಗೆ ಸ್ಪಷ್ಟತೆ ಇಲ್ಲ. ಕೃಷಿ ಕ್ಷೇತ್ರಕ್ಕೆ ಬಂದರೆ ನಾವು ಕೇಂದ್ರ ಬಿಜೆಪಿ ಸರ್ಕಾರ 3 ಕೃಷಿ ವಿರೋಧಿ ಮಸೂದೆಗಳನ್ನು ಜಾರಿಗೆ ತರಕ್ಕೆ ಹೊರಟಿತ್ತು. 384 ದಿನ ಹೋರಾಟ ಮಾಡಿದೆ. ಆ ಟೈಮಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಚಳುವಳಿಗೆ ಬೆಂಬಲ ಕೊಟ್ಟಿತ್ತು. ಆ ಕೃಷಿ ನೀತಿಗಳನ್ನ ವಿರೋಧ ಮಾಡಿತ್ತು. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಆ 3 ಕೃಷಿ ಕಾಯ್ದೆಗಳಿಗೆ ವಿರೋಧ ಮಾಡಬೇಕಾಗಿತ್ತು. ಈಗ ಹೆಂಗೆ ಮಾಡಿದೆ ಅಂದರೆ, ಕೇಂದ್ರ ಸರ್ಕಾರ ಮೊನ್ನೆ ಆ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡ್ಕೊಂಡ್ರು ಕೂಡ ಹಿಂಭಾಗಲಿಂದ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಚೌಕಟ್ಟನ್ನು ನೀತಿಯನ್ನು ಕೊಟ್ಟಿದೆ. ಫ್ರೋ ಕಾರ್ಪೊರೇಟ್ 3 ತದ್ರೂಪ ಅದು. ಅದಕ್ಕೆ ರಾಜ್ಯ ಸರ್ಕಾರದ ಅಭಿಪ್ರಾಯಕ್ಕೆ ಬಂದಿದೆ. ನಾವು ಒತ್ತಾಯ ಮಾಡಿದ್ದು, ಈ ಸರ್ಕಾರ ಕಾಂಗ್ರೆಸ್ ಪಕ್ಷ ನೀವು AICCಲೂ ಕೂಡ ವಿರೋಧ ಮಾಡಿದಿರಿ, ನಿಮ್ಮ ಲೋಕಸಭಾ ಚುನಾವಣೆ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದಿರಿ, ಕರ್ನಾಟಕ ಸರ್ಕಾರ 2023 ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದಿರಿ, ಅದನ್ನು ವಿರೋಧ ಮಾಡಿ ಅಂತ ಹೇಳಿದ್ರು. ಅದನ್ನು ವಿರೋಧ ಮಾಡಿಲ್ಲ. ಮತ್ತು 3 ಕಾಯ್ದೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ತಂದರು, APMC ಕಾಯ್ದೆಗೆ ತಿದ್ದುಪಡಿ ತಂದರು, ಜಾನುವಾರು ಹತ್ಯೆ ಮತ್ತು ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ತಂದರು. ಆ 3 ವಾಪಸ್ ಪಡ್ಕೊತೀವಿ ಅಂತ ಹೇಳಿದರು. ನಮ್ಮ ಹೋರಾಟದಲ್ಲಿ ಬೀದಿಗೆ ಬಂದು ಕುಂತಿದ್ರು ಕಾಂಗ್ರೆಸ್ನ DK ಶಿವಕುಮಾರ್ ಕುಂತಿದ್ರು, ಸಿದ್ದರಾಮಯ್ಯ ವಿರೋಧ ಪಕ್ಷಕ್ಕೆ ಬಂದಿರು. ಆ 3 ಕಾಯ್ದೆನ ಇದುವರೆಗೂ ಕೂಡ ವಾಪಸ್ ಕೊಡ್ತಿಲ್ಲ. ಅಂದರೆ ಏನಂತಂದರೆ, ಇದು ಬಿಜೆಪಿಯ ಆರ್ಥಿಕ ನೀತಿಗೂ ಬಿಜೆಪಿಯ ಕೃಷಿ ನೀತಿಗೂ ಕಾಂಗ್ರೆಸ್ಗೂ ಡಿಫರೆನ್ಸ್ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ನಾವು ಸ್ಪಷ್ಟತೆ ಇಲ್ಲ. ಯಾವುದೇ ಕಾರ್ಯಕ್ರಮ ಕೊಡಲೇಬೇಕು ಎಲ್ಲ ವರ್ಗಕ್ಕೂ. ಕಾರ್ಯಕ್ರಮ ಕೊಟ್ಟದಲ್ದು ಇನ್ನು 10 ವರ್ಷದಲ್ಲಿ ಕರ್ನಾಟಕದ ಕೃಷಿ ಮಾದರಿ ಹೆಂಗೆ ಬೇಕು ಅನ್ನೋದ್ರ ಬಗ್ಗೆ ಯೋಜನೆ ಹೋಗಿತ್ತು. ಅದು ಏನೇ ಕೊಟ್ಟಿದ್ರು, ಅಲೋಕೇಶನ್ ಮಾಡಿದ್ರು ಕೂಡ ಕೃಷಿಯನ್ನು ಮೇಲೆತ್ತುವಂಥದ್ದು, ಕೃಷಿಕರ ಮೇಲೆತ್ತುವಂಥ ಇಲ್ಲ. ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ನಿಮ್ಮ ಹತ್ರ ಪುಸ್ತಕ ಇದೆ. ಈಗ ಕೃಷಿ ತೋಟಗಾರಿಕೆ ಪಶುಗಾಪ ಇಲಾಖೆ 1%, ಕೃಷಿ ತೋಟಗಾರಿಕೆ ಇಲಾಖೆ 2%, ನೀರಾವರಿಗೆ 5%, ಗ್ರಾಮೀಣಾಭಿವೃದ್ಧಿಗೆ 6%. ಇದು ಕೃಷಿ ಪೂರಕ ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ನಮ್ಮ ಕೃಷಿ ಅಲೈಡ್ ಅಂಡ್ ರೂರಲ್, ನಾವು ರೂರಲ್ ಇರೋದು 60% ಜನ ಇದ್ದೀವಿ. ಸರ್ಕಾರಿ ಅಂಕಿಅಂಶನೇ 60% ಜನ ಕೃಷಿ ಕ್ಷೇತ್ರದಲ್ಲಿ ಅವಲಂಬನೆ ಆಗಿದ್ದೀವಿ. ಕೃಷಿ ಪೂರಕವಾದಂಥ ನಾನಾ ಚಟುವಟಿಕೆಗಳು, ಉದ್ಯೋಗಗಳು ಸೃಷ್ಟಿಯಾಗ್ತವೆ. 60+ ಉದ್ಯೋಗಗಳು ಕೃಷಿ ಕ್ಷೇತ್ರದಿಂದ ರಿಪೋರ್ಟ್, ಸರ್ವೆ ರಿಪೋರ್ಟ್ಗಳು ನಾ ಹೇಳ್ತಿರೋದು. ಯಾಕೆಂದರೆ ನಾವು ಬಟ್ ಕೇಂದ್ರದಲ್ಲಿ ಅದು ಬಂದರೂ ನಿರ್ಮಲಾ ಸೀತಾರಾಮನ್ ಅವರ ಆದಿಯಾಗಿ ಕೃಷಿ ಬಗ್ಗೆ ಒಂದು ಅಭಿಪ್ರಾಯ ಇನ್ ಜನರಲ್ ಬಂದಿದೆ. ಏನು ಹೇಳ್ತಾರೆ ಅಂದರೆ, ಈಗ ವಿಜಯ್ ನಮ್ಗೆ ಇಲ್ಲಿ ಮಾತಾಡ್ತಾ ಇದ್ರಿ, ಆಗಲೇ ವಿಜಯ್ ರಾಜ ಅವ್ರು ಮಾತಾಡ್ತಾ ಇದ್ರು, ಈ ಟ್ಯಾಕ್ಸ್ ಅನ್ನೋ ವಿಚಾರ ಬಂದರೆ ಕೃಷಿಯಿಂದ ಎಷ್ಟು ಟ್ಯಾಕ್ಸ್ ಬರ್ತಾ ಇದೆ ನಮಗೆ? ಬೆಂಗಳೂರಿಂದ ನಾವು 50% ಜಾಸ್ತಿ ಟ್ಯಾಕ್ಸ್ ನಾವೇ ಕಟ್ತೀವಿ ಕರ್ನಾಟಕದ್ದು. ಹಾಗಿದ್ದಾಗ ಅಂಥ ಕಡೆ ನಾವು ಆದ್ಯತೆ ಕೊಡಬೇಕು ಅಂತಾರೆ. ಕೃಷಿಯಿಂದ ಅದು ಸರ್ವೈವಲ್ ಓಕೆ, ಬದುಕುವುದಕ್ಕೆ, ನಾವು ಊಟ ಮಾಡೋಕ್ಕೆ, ನಮಗೊಂದಷ್ಟು ಉದ್ಯೋಗ ಕೊಡೋಕ್ಕೆ ಓಕೆ. ಆದರೆ ಅದು ನಮಗೆ ಆದಾಯ ಇಲ್ವಲ್ಲ, ಅದರಿಂದ ಆದಾಯ ಇಲ್ವಲ್ಲ ಅಂತ ಒಂದು ಟರ್ಮನ್ನು ಬಳಸ್ತಾ ಇದ್ದಾರೆ. ಈಗ GDP ನೋಡಿ, GDP ಕಾಂಟ್ರಿಬ್ಯೂಷನ್ ಏನಿದೆ. ಈಗ ಕೋವಿಡ್ ಟೈಮಲ್ಲಿ ಅರ್ಥಶಾಸ್ತ್ರಜ್ಞರು ಇದ್ದಾರೆ, ಇಲ್ಲಿ 2 ಪಕ್ಷದ ವಕ್ತಾರರು ಕೂಡ ಇದ್ದಾರೆ, ಆಮ್ ಆದ್ಮಿ ಪಕ್ಷದವರು ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಇಂಡಸ್ಟ್ರಿ ಮತ್ತು ಸರ್ವಿಸ್ ಕ್ಷೇತ್ರಗಳನ್ನ ಮುಳುಗೋಗ್ಬಿಡ್ತು. ನಮ್ಮ IT BTನೇ ಕೆಲಸ ಕಳೆದ್ಬಿಟ್ರು, ಮುಚ್ಚಿಬಿಟ್ರು, ಹೊರ ಕಳಿಸ್ಬಿಟ್ರು.
ಕೃಷಿ ಕ್ಷೇತ್ರ ಸಮೃದ್ಧವಾಗಿ ಉತ್ಪಾದನೆ ಮಾಡುತ್ತೆ. ಯಾಕೆಂದರೆ ಕೃಷಿ ಅಂದರೆ ಬರೀ ಹೊಲ ಮತ್ತು ಬೆಳೆಯೋದಲ್ಲ, ಇದು ಫುಡ್ ಸೆಕ್ಯೂರಿಟಿ. ನಿಮ್ಮ ಕಾರ್ಖಾನೆ ನಡಿಬೇಕಾದ್ರೂ ರಾ ಮೆಟೀರಿಯಲ್ ಇಲ್ಲೇ ಬೇಕು. 60 ಭಾಗಕ್ಕೆ ಉದ್ಯೋಗ ಕೊಡುತ್ತೆ. ಅವ್ರ ಉದ್ಯೋಗ ಬದಲಾಯಿಸ್ಬಿಟ್ಟು ಬೇರೆ ಕೊಡೋಕ್ಕೆ ಸಾಧ್ಯ ಇಲ್ಲ, ಆ ಥರ ಕೌಶಲ್ಯ ಇಲ್ಲ. ಯಾಕೆ ಅಂದರೆ ಇದು ನಾವು ಗಾಂಧಿ ಸಿದ್ಧಾಂತ ಮರ್ತುಬಿಟ್ಟಿದ್ದೀವಲ್ಲ. ಗ್ರಾಮೀಣ ಅರ್ಬನೈಸ್ಡ್ ಇದು ಏನು ನಮಗೆ ರೂರಲ್ ಎಕನಾಮಿನ ಇಂಪ್ರೂವ್ ಮಾಡಬೇಕಾಗಿತ್ತು. ಗ್ರಾಮ ಸ್ವರಾಜ್ಯಗಳು ರೂರಲ್ಲೇ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾಯಿತು. ಆ ಇನ್ಫ್ರಾಸ್ಟ್ರಕ್ಚರ್ ಕೊಡಿದ್ರೆ ಬೆಂಗಳೂರು ವಲಸೆ ಬರ್ತೀನಿ ನಾನು. ಇಲ್ಲಿ ಸ್ಲಮ್ ಬೆಳೀತಾ ಇದ್ದಾವೆ. ನನಗೆ ಬೇಕಾದ ಆರ್ಥಿಕ ಪ್ರಜ್ಞೆ ನಾನು ಇಲ್ಲದನ್ನೆಲ್ಲ ನಾನು ಕೊಡಬೇಕು. ನನಗೆ ನನ್ನ ಮಾರ್ಕೆಟ್ ನನಗೆ ಕೊಡಬೇಕು. ಅಭಿವೃದ್ಧಿ ಅಲ್ಲಿ ಕೇಂದ್ರ ಜನರಿಗೆ ಉದ್ಯೋಗ ಕೊಡಬೇಕು. ಅಲ್ಲಿಂದ ಉತ್ಪಾದನೆಗಳನ್ನ ಹೆಚ್ಚು ಮಾಡಬೇಕು ಹೊರತು ಅಲ್ಲಿಯ ಉತ್ಪಾದನೆ ನೆಗ್ಲೆಕ್ಟ್ ಮಾಡಿ ನೀವು ಅರ್ಬನೈಸ್ ಮಾಡಿದ್ರೆ ಏನು ಮಾಡ್ತಾನೆ ಅಂತಂದ್ರೆ ಎಲ್ಲ ಕಲ್ಕಟ್ಟ, ಬಾಂಬೆ, ಬೆಂಗಳೂರು ಸ್ಲಮ್ ಆಗ ನಾಳೆ ಬೆಂಗಳೂರು ಬದುಕಾಯ್ತದ. ಇದು ಕೊಟ್ಬಿಟ್ಟು ವಕ್ರ ಆರ್ಥಿಕ ನೆಲೆಸಿ ಬೆಳೆಸ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂದ್ರೆ ತಪ್ಪಿದು. ಮೊದಲು ಸಾಧಾರಣ ಸ್ತಂಭ ಇರೋದು ಪಿಲ್ಲರು ಕೃಷಿ. ಈ ದೇಶದ್ದು ಕೃಷಿ ಪೂರಕವಾದಂತ ಎಕನಾಮಿಕ್ ಬದಲಾಯಿಸಿದ್ರೆ ಬೆಂಗಳೂರಿಗೆ ಆದ್ಯತೆ ಇಲ್ಲ. ಬೆಂಗಳೂರು ನಾನು ಬರಲ್ಲ. ರವೀಶ್ ನಂದೊಂದು ಪ್ರಶ್ನೆ ಇದೆ. ಅದಕ್ಕೆ ನಾನು ಇನ್ನೊಂದು ಮಾತು ಹೇಳ್ಬಿಡ್ತೀನಿ. 60% ಇರೋರಿಗೆ 14% ಕೊಟ್ಬಿಟ್ಟು ಅಭಿವೃದ್ಧಿ ಸಾಧ್ಯಕ್ಕೆ ಸಾಧ್ಯನಾ? ನನಗಿರೋದು 14%. ನಾನು 60 ಭಾಗ ಇದ್ದೀನಿ. ನಾನು ಹೆಂಗೆ ನನ್ನ ಮಕ್ಕಳು ಹೆಂಗೆ ದುಡಿಬೇಕು, ನಾನು ಹೆಂಗೆ ಅಭಿವೃದ್ಧಿ ಆಗಬೇಕು, ನನ್ನ ಎಕನಾಮಿಕಲ್ ಆಕ್ಟಿವಿಟೀಸ್ ಹೆಂಗಾಗಬೇಕು? ನಾನು ಕೇಳ್ತಾರೆ ರೈತ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿ ಮಾಡಿ. ನನಗೆ ಪುಕ್ಕಟ್ಟೆ ನೀವು ಏನು ಸಬ್ಸಿಡಿ ಬೇಕಾಗಿಲ್ಲ. ನಾನು ಬೆಳೆದಂಥ ಬೆಲೆ ಕೊಡಿ, ನಾನು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀನಿ ಅಂತ ಹೇಳ್ತೀನಿ.